ನಮಸ್ತೆ, ವೆಲ್ಕಮ್ ಟು ವಸು ಕಿಚನ್. ಇವತ್ತು ವಸು ಕಿಚನಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಪೈನಾಪಲ್ ಕೇಸರಿ ಬಾತ್. ಇದನ್ನ ಹೇಗೆ ಮಾಡೋಣ ಅಂತ ಅದ್ರ ವಿಧಾನ ನೋಡೋಣ ಬನ್ನಿ. ಹಾಫ್ ಬೌಲ್ ಮೀಡಿಯಮ್ ರವೆ, ಹಾಫ್ ಬೌಲ್ ಸಕ್ಕರೆ, 1 ಬೌಲ್ ಪೈನಾಪಲ್ ಕಟ್ ಮಾಡ್ಕೊಂಡಿರೋದು, ದ್ರಾಕ್ಷಿ ಗೋಡಂಬಿ, ಏಲಕ್ಕಿ ಕಾಯಿ, ತುಪ್ಪ, ಸ್ವಲ್ಪ ಎಣ್ಣೆ, ಕೇಸರಿ ಬಣ್ಣ. ಈಗ ಪ್ಯಾನ್ ಇಟ್ಟು ಮೀಡಿಯಂ ಫ್ಲೇಮಲ್ಲಿ ರವೆನ ಹುರ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ 5 to 7 ಮಿನಿಟ್ಸು ರವೆನ ಹುರ್ಕೊಳ್ಳೋಣ ಈ ರೀತಿಯಾಗಿ. ಈಗ ಇದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೀವು ಎಣ್ಣೆನೂ ಹಾಕೋಬೋದು, ಇಲ್ಲ ತುಪ್ಪನೂ ಹಾಕೋಬೋದು. ಅದು ನಾವಿಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀವಿ. ಈಗ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈಗ ರವೆ ಬ್ರೌನ್ ಆಗಿ ಟರ್ನ್ ಆಗಿದೆ. ಈ ರೀತಿಯಾಗಿ ಹುರಿದಿದ್ರೆ ಸಾಕು. ಇವಾಗ ಇದನ್ನ ತೆಗೆದು ನಾವು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಸ್ಟೀಲ್ ಪಾತ್ರೆ ತಗೊಳ್ಳೋಣ. ಅದಕ್ಕೆ 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಅದು ಬಿಸಿ ಆಗಬೇಕು. ಈಗ ಬಿಸಿಯಾಗಿರೋ ಎಣ್ಣೆಗೆ ದ್ರಾಕ್ಷಿ ಗೋಡಂಬಿ ಹಾಕಿ ಅದನ್ನ ಫ್ರೈ ಮಾಡೋಣ. ಫ್ರೈ ಆಗಿರೋ ದ್ರಾಕ್ಷಿ ಗೋಡಂಬಿನ ಸೈಡಲ್ಲಿ ಇವಾಗ ಎತ್ತಿಕೊಳ್ಳೋಣ. ಮೊದಲು ಅರ್ಧ ಬೌಲ್ ರವೆ ತಗೊಂಡಿದ್ವಿ, ಅದಕ್ಕೆ ಇವಾಗ ನಾವು 1 ಬೌಲ್ ನೀರು ಹಾಕ್ತಾ ಇದ್ದೀವಿ. ಈಗ ಸ್ವಲ್ಪ ಯೆಲ್ಲೋ ಕಲರ್ ಫುಡ್ ಕಲರ್ ಆ್ಯಡ್ ಮಾಡ್ತಾ ಇದ್ದೀವಿ. ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಬೌಲಷ್ಟು ಕಟ್ ಮಾಡ್ಕೊಂಡಿರೋ ಪೈನಾಪಲ್ಲು, ಅದರ ಜೊತೆಗೇನೆ 3/4 ಬೌಲಷ್ಟು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ನಾನು ಲವಂಗ ತೋರ್ಸೋದು ಮರೆತು ಬಿಟ್ಟೆ. ಸೊ ಇವಾಗ 2 ಪೀಸು ಲವಂಗ ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ಏಲಕ್ಕಿ ಪೌಡರು ಹಾಕ್ತಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ನೀರು ಕುದಿದಿದೆ. ಈ ಕುದಿಯೋ ನೀರಿಗೆ ನಾವು ರವೆ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಈ ರೀತಿ ತಿರುಗಿಸ್ತಾನೆ ಇರೋಣ. ಗಂಟು ಬರ್ದಿರೋ ರೀತಿ ನೋಡ್ಕೊಬೇಕು. ಈಗ ಲೋ ಫ್ಲೇಮಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಈ ರೀತಿಯಾಗಿ ಬೇಯಿಸ್ಕೊಳ್ಳೋಣ. ಈ ರೀತಿಯಾಗಿರಬೇಕು. ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಹಾಕೋಣ. ಅದರ ಜೊತೆಗೆ ತುಪ್ಪನೂ ಹಾಕೋಣ. ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಹಾಕಿರೋದ್ರಿಂದ ಒಳ್ಳೆ ಫ್ರೇಗ್ರೆನ್ಸ್ ಮತ್ತು ಫ್ಲೇವರ್ ಬರ್ತಿದೆ. ಈಗ ಸಿಹಿಯಾದ ಪೈನಾಪಲ್ ಕೇಸರಿ ಬಾತ್ ರೆಡಿ. ಈಗ ಇದನ್ನ ನಾವು ಸರ್ವ್ ಮಾಡ್ಕೊಳ್ಳೋಣ. ಮತ್ತೆ ನಾನು ನಿಮಗೆ ನೆನಪಿಸ್ತಿದ್ದೀನಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.